ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಈಗಾಗಲೇ ನಿಮ್ಗೆ ಗೊತ್ತಿದೆ, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 2 ಏಕದಿನ ಪಂದ್ಯಗಳಿಗಾಗಲೇ ಮುಗಿದಿರುವಂಥದ್ದು. ಇನ್ನು 3ನೇ ಏಕದಿನ ಪಂದ್ಯದಲ್ಲಿ ರಿಷಬ್ ಪಂತ್ ಆಡುವ ಸುಳಿವನ್ನು ಕೊಟ್ಟಿರುವಂಥದ್ದು ಕೊಹ್ಲಿ. ಹೌದು, ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ 5 ಏಕದಿನ ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ 3ನೇ ಏಕದಿನ ಪಂದ್ಯಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ. ಜೂನ್ 30ರಂದು 3ನೇ ಏಕದಿನ ಪಂದ್ಯ ನಡೀತಾ ಇದ್ದು, ಯುವ ಆಟಗಾರ ರಿಷಬ್ ಪಂತ್ ಅವರಿಗೆ ಈ ಒಂದು ಪಂದ್ಯದಲ್ಲಿ ಸ್ಥಾನವನ್ನು ನೀಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹೌದು, ರಿಷಬ್ ಪಂತ್ ಅವರು ಮೈದಾನಕ್ಕೆ ಇಳಿಯುವುದು ಬಹುತೇಕ ಖಚಿತ ಅಂತ ಹೇಳ್ಬೋದು. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಕ್ಯಾಪ್ಟನ್ ಕೊಹ್ಲಿ ಹೊಸಬರಿಗೆ ಅವಕಾಶವನ್ನು ಕೊಡಲಾಗುವುದು ಅಂತ ಸುಳಿವನ್ನು ನೀಡಿರುವಂಥದ್ದು. ಒಂದು ವೇಳೆ ರಿಷಬ್ ಪಂತ್ ಅವರೇನಾದರೂ ತಂಡಕ್ಕೆ ಬಂದರೆ ಯುವರಾಜ್ ಸಿಂಗ್ ಸ್ಥಾನಕ್ಕೆ ಕುತ್ತು ಬರುವುದು ಗ್ಯಾರಂಟಿ ಅಂತ ಹೇಳ್ಬೋದು. IPLನಲ್ಲಿ ಒಳ್ಳೆಯ ಪ್ರದರ್ಶನವನ್ನು ನೀಡಿದಂಥ ರಿಷಬ್ ಪಂತ್ ಅವರು ಆನಂತರ ಯಾವುದೇ ಒಂದು ಚಾನ್ಸ್ ಅವರಿಗೆ ಸಿಕ್ಕಿರಲಿಲ್ಲ ಈ ಒಂದು ಸೀರೀಸಲ್ಲಿ ಆಡೋದಕ್ಕೋಸ್ಕರ. ಇದೀಗ ವೆಸ್ಟ್ ಇಂಡೀಸ್ ವಿರುದ್ಧದ ಸೀರೀಸ್ನಲ್ಲಿ ಅವರಿಗೆ ಚಾನ್ಸ್ ಸಿಗ್ತಾ ಇರುವಂಥದ್ದು ಒಂದು ರೀತಿಯವರ ಒಂದು ಸಾಮರ್ಥ್ಯವನ್ನು ಪ್ರದರ್ಶಿಸಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ರಿಷಬ್ ಪಂತ್ ಅವರಿಗೆ ಸ್ಥಾನಮಾನ ನೀಡಲಾಗ್ತಿರುವ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ? ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅದ್ರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.